ಸಮಸ್ತ ರೈತ ಸಂಘಟನೆಗಳು ಹಾಗೂ ಸಮಾನ ಮನಸ್ಕರ ಸಮಾವೇಶ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಎಸ್ಎಫ್ಐ ರಾಜ್ಯ ಸಮಿತಿ ಸದಸ್ಯರಾದ ಅರ್ಪಿತಾ ಗ್ರೇಸಿ ನನ್ನ ಮಗಳು ಮಾತನಾಡಲಾಯಿತು. ದೇವನಹಳ್ಳಿ ಭಾಗದ ಚನ್ನರಾಯಪಟ್ಟಣ ಪ್ರತಿ ಹಳ್ಳಿಗಳ ರೈತರನ್ನು ಮಾತನಾಡಿಸಿ ಬಲಪಡಿಸುವುದರ ಜೊತೆಗೆ ರೈತರ ಬೆಂಬಲಕ್ಕೆ ಅಹೋರಾತ್ರಿ ಧರಣಿ ಮಾಡುವುದರ ಮುಖಾಂತರ ಸದಾ ವಿದ್ಯಾರ್ಥಿ ಸಂಘಟನೆ ಅನ್ನದಾತರ ಪರವಾಗಿ ನಿರಂತರ ತೊಡಗಿಸಿಕೊಂಡು ಭೂಮಿ ಪಡೆಯದೆ ಹೋರಾಟ ಬಿಡುವುದೇ ಇಲ್ಲ ಎಂದು ಪಣ ತೊಟ್ಟ ನನ್ನ ಸಮಾನ ಮನಸ್ಕರ ವೇದಿಕೆಯ ಎಲ್ಲ ಸಂಗತಿಗಳು ಇಂದು ರೈತರ ಭೂಮಿ ದಕ್ಕಿಸಿಕೊಡುವಲ್ಲಿ ಯಶಸ್ವಿಯಾಗಿದೆ. ಕುರ್ಚಿ ಪಾದನಾಮ ವೇದಿಕೆ ಪ್ರತಿಯೊಂದು ಸಹ ನನ್ನ ಮಗಳ ಶ್ರಮಕ್ಕೆ ತಾನಾಗಿಯೇ ಹುಡುಕಿಕೊಂಡು ಬರುತ್ತಾ ಇದೆ. ಜೈ ಕಿಸಾನ್ ಜೈ ಜವಾನ್. ವೆಂಕಟೇಶ್ ಬಂಜಾರ ವರದಿ ವೇದಮೂರ್ತಿ ಪ್ರಜಾಪವರ್ ಟಿವಿ. ನಾವು ಸ್ಕೂಲಿಂದ ಏನ್ ಕಲ್ತಿದ್ವಿ ಅಂದ್ರೆ ರೈತರು ಈ ದೇಶದ ಬೆನ್ನೆಲುಬು. ಫಾರ್ಮರ್ಸ್ ಆರ್ ದಿ ಬ್ಯಾಕ್ಬೋನ್ ಆಫ್ ಅವರ್ ಕಂಟ್ರಿ. ಸೊ ಒಂದು ಫಾರ್ಮರ್ಗೆ ಕಷ್ಟ ಬಂದ್ರೆ ಅದು ಇಡೀ ದೇಶದ ಕಷ್ಟ ಆಗುತ್ತೆ, ಇಡೀ ರಾಜ್ಯನೇ ಅದು ಶೇಕ್ ಮಾಡುವಂತ ಮೂವ್ಮೆಂಟ್ ಆಗುತ್ತೆ. ಸೊ ಈ ಮೂವ್ಮೆಂಟ್ ಅದೊಂದು ದೊಡ್ಡ ಎಕ್ಸಾಂಪಲ್ ಆಗುತ್ತೆ ನಮ್ಮೆಲ್ಲರಿಗೂ. ಅದು ಒಂದು ರೈತರಿಗೆ ಕಷ್ಟ ಬಂದ್ರೆ ಇಡೀ ದೇಶನೇ ಇಡೀ ರಾಜ್ಯನೇ ಯಾವ ಮಟ್ಟಿಗೆ ಕದಲುತ್ತೆ ಅಂತ. ಸೊ ಒಂದು ಫಾರ್ಮರ್ಸ್ ಆಗಿ ನಾವು ಎಷ್ಟೊಂದು ಕಲ್ತಿರ್ತೀವಿ. ಅಂಡ್ ನಮ್ ಭೂಮಿ ಇರೋದು ತುಂಬಾ ಆನ್ಸಿಸ್ಟರ್ಸ್ ಇಂದ ನಮ್ ಹಿಸ್ಟ್ರಿ ಆಗಿರುತ್ತೆ, ನಮ್ ಇತಿಹಾಸ ಆಗಿರುತ್ತೆ. ನಿಮ್ಮ ಪೇರೆಂಟ್ಸ್ ಇಂದ ನಿಮಗೆ ಬಂದಿರುತ್ತೆ, ನೀವು ತುಂಬಾ ಚೆನ್ನಾಗಿ ಕಾಪಾಡ್ಕೊಂಡು ಬಂದಿರ್ತೀರಾ. ಅದನ್ನ ನೀವು ಒಂದು ಕಾರ್ಖಾನೆಗೋ ಇಲ್ಲ ಈ ಬಂಡವಾಳ ಶಾಹಿಗಳಿಗೆ ಕೊಟ್ರೆ ಅವ್ರು ನಿನ್ನ ತುಳಿದು ನಿಮ್ಮ ಮೇಲೆ ಅವರು ಥಿಂಗ್ಸ್ ಆಗಿ ಇರ್ತಾರೆ.